ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 39ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ಚಿತ್ರವನ್ನ ಗಮನಿಸಿ, ಈ ಕೆಳಗಿನವುಗಳನ್ನ ಹೆಸರಿಸಿ. ಯಾವುದಾದ್ರೂ ಒಂದು ಜೊತೆಯನ್ನ ಬರೆದ್ರೆ ಸಾಕು. ಮೊದಲನೇದು ಅಭಿಮುಖ ಬಾಹುಗಳು, ಅಭಿಮುಖ ಕೋನಗಳು, ಪಾರ್ಶ್ವ ಬಾಹುಗಳು, ಪಾರ್ಶ್ವ ಕೋನಗಳನ್ನ ಹೆಸರಿಸಬೇಕು. ಸೊ ಇಲ್ಲಿ ಕೊಟ್ಟಿರುವಂತಹ ಚಿತ್ರವನ್ನ ಗಮನಿಸಿ. ಸೊ ಮೊದಲನೇದಾಗಿ ಅಭಿಮುಖ ಬಾಹುಗಳು. ಓಕೆ, ಸೊ ಇಲ್ಲಿ ಅಭಿಮುಖ ಬಾಹುಗಳು ಯಾವುದು? ಎ ಬಿ ಸಿ ಡಿ ಅಥವಾ ಎ ಡಿ ಮತ್ತು ಬಿ ಸಿ ಇವುಗಳು ಅಭಿಮುಖ ಬಾಹುಗಳಾಗತ್ತೆ. ಸೊ ಕೇವಲ ಒಂದು ಜೊತೆಯನ್ನ ಬರೆದ್ರೆ ಸಾಕು. ಸೊ ಹಾಗಾಗಿ ನಾನಿಲ್ಲಿ ಎ ಬಿ ಮತ್ತು ಸಿ ಡಿ. ಓಕೆ, ಸೊ ಎರಡನೆಯ ಪ್ರಶ್ನೆ ಏನಿದೆ? ಅಭಿಮುಖ ಕೋನಗಳನ್ನ ಹೆಸರಿಸಬೇಕು. ಸೊ ಅಭಿಮುಖ ಕೋನಗಳು ಯಾವುದು? ಕೋನ ಎ ಮತ್ತು ಕೋನ ಸಿ ಅಥವಾ ಕೋನ ಬಿ ಮತ್ತು ಕೋನ ಡಿ. ಸೊ ಒಂದು ಜೊತೆಯನ್ನ ಬರಿತೇನೆ ಇಲ್ಲಿ. ಸೊ ಹಾಗಾಗಿ ಕೋನ ಎ ಮತ್ತು ಕೋನ ಸಿ. ಮೂರನೆಯ ಪ್ರಶ್ನೆ ಏನಿದೆ? ಪಾರ್ಶ್ವ ಬಾಹುಗಳನ್ನ ಹೆಸರಿಸಬೇಕು. ಸೊ ಎ ಬಿ ಮತ್ತು ಬಿ ಸಿ ಅಥವಾ ಬಿ ಸಿ ಮತ್ತು ಸಿ ಡಿ ಈ ಜೊತೆ. ಓಕೆ, ಅಥವಾ ಸಿ ಡಿ ಮತ್ತು ಎ ಡಿ ಅಥವಾ ಎ ಡಿ ಮತ್ತು ಎ ಬಿ. ಸೊ ಈ ಎರಡು ಜೊತೆಗಳು ಏನ್ ಹೇಳಿ? ಪಾರ್ಶ್ವ ಬಾಹುಗಳ ಜೋಡಿಗಳು. ಸೊ ಇಲ್ಲಿ ಕೇವಲ ಒಂದೇ ಒಂದು ಬರೆಯೋಣ ನಾವು ಈಗ. ಹಾಗಾದ್ರೆ ಯಾವುದು? ಬಿ ಸಿ ಮತ್ತು ಸಿ ಡಿ. ಓಕೆ, ಸೊ ಇದು ಒಂದು ಜೊತೆಯನ್ನು ನಾನು ಹೆಸರಿಸ್ತೇನೆ. ಸೊ ಇದು ಬಿ ಸಿ ಮತ್ತು ಸಿ ಡಿ ಏನ್ ಹೇಳಿ? ಪಾರ್ಶ್ವ ಬಾಹುಗಳು. ಸೊ ನಾಲ್ಕನೆಯ ಪ್ರಶ್ನೆ, ಪಾರ್ಶ್ವ ಕೋನಗಳನ್ನ ಹೇಳಬೇಕು. ಸೊ ಪಾರ್ಶ್ವ ಕೋನಗಳು ಕೋನ ಎ ಮತ್ತು ಕೋನ ಬಿ ಅಥವಾ ಕೋನ ಬಿ ಮತ್ತು ಕೋನ ಸಿ ಅಥವಾ ಕೋನ ಸಿ ಮತ್ತು ಕೋನ ಡಿ ಅಥವಾ ಕೋನ ಡಿ ಮತ್ತು ಕೋನ ಎ. ಸೊ ಇವುಗಳು ಪಾರ್ಶ್ವ ಕೋನಗಳು. ಸೊ ಒಂದು ಜೊತೆಯನ್ನ ಹೆಸರಿಸಬೇಕಾಗಿರೋದ್ರಿಂದ ಕೋನ ಡಿ ಮತ್ತು ಕೋನ ಎ. ಸೊ ಇದು ಎರಡು ಏನ್ ಹೇಳಿ? ಪಾರ್ಶ್ವ ಕೋನಗಳು. ಥ್ಯಾಂಕ್ ಯು.